ನಮಸ್ಕಾರ. ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ. ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಗೆ ನಿಂತಿರುವ ಝೆಮಿನ್ ಮಮ್ದಾನಿ ಅವರ ಪ್ರಚಾರದ ಬಗ್ಗೆ ಕೆಲವು ಲೇಖನಗಳು ಬಂದಿವೆ. ಇವು ವಿಶೇಷವಾಗಿ ಭಾರತೀಯ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಬರೆದ ಹಾಗೆ ಕಾಣುತ್ತೆ. ಹೌದು, ಆ ಲೇಖನಗಳು ಅವರ ಸಮಾಜವಾದಿ ನೀತಿಗಳನ್ನ ಒಂದು ಸಮುದಾಯ ಕೇಂದ್ರಿತ ದೃಷ್ಟಿಯಿಂದ ನೋಡ್ತಿವೆ. ಅವರ ಮುಖ್ಯ ವಾದ ಏನಂದ್ರೆ, ನಗರ ಅನ್ನೋದು ಒಂದು ದೊಡ್ಡ ಕುಟುಂಬ ಇದ್ದ ಹಾಗೆ. ಅಲ್ಲಿ ಬರುವ ಸವಾಲುಗಳು ಅವು ವ್ಯಕ್ತಿಗಳ ವೈಫಲ್ಯಗಳಲ್ಲ, ಬದಲಿಗೆ ವ್ಯವಸ್ಥೆಯಲ್ಲೇ ಇರುವ ಸಮಸ್ಯೆಗಳು ಅಂತ. ಸರಿ, ಈ ಆಲೋಚನೆ ಇದೆಯಲ್ಲ, ಇದು ನಮ್ಮ ಭಾರತದ ಸರ್ವೋದಯ ತತ್ವವನ್ನ ಸ್ವಲ್ಪ ನೆನಪಿಸುತ್ತೆ. ಅಂದ್ರೆ ಎಲ್ಲರ ಏಳಿಗೆ. ಓ ಹೌದಾ? ಹೇಗೆ? ಅಂದ್ರೆ ನಗರದ ಯಶಸ್ಸನ್ನ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಂದ ಅಳಿಯೋದು ಬೇಡ, ಬದಲಿಗೆ ಅಲ್ಲಿನ ಅತ್ಯಂತ ದುರ್ಬಲ ನಾಗರಿಕರ ಸ್ಥಿತಿ ಹೇಗಿದೆ ಅನ್ನೋದರಿಂದ ಅಳಿಯಬೇಕು ಅನ್ನೋ ದೃಷ್ಟಿಕೋನ ಇದು. ಇದು ನಮ್ಮಲ್ಲಿ ಕೆಲವರಿಗೆ ಹೊಸದೇನಲ್ಲ ಅನ್ಸುತ್ತೆ ಅಲ್ವಾ? PSUಗಳ ಪಾತ್ರ ಅಥವಾ ಹಳ್ಳಿಗಳಲ್ಲಿನ ಸಮುದಾಯದ ಬಾಂಧವ್ಯ ನೋಡಿದವರಿಗೆ ಅನ್ನೋದನ್ನ ಕೇವಲ ಲಾಭದ ಸರಕಾಗಿ ನೋಡದೆ ಅದೊಂದು ಮೂಲಭೂತ ಹಕ್ಕು ಅಂತ ಪರಿಗಣಿಸುತ್ತೆ. ಸರಿ. ಮುಖ್ಯವಾಗಿ ಸರ್ಕಾರಿ ಮಾಲೀಕತ್ವದ ಅಂದ್ರೆ ನಗರದ ಮಾಲೀಕತ್ವದ ಒಳ್ಳೆ ಕ್ವಾಲಿಟಿಯ ಪರ್ಮನೆಂಟ್ ಆಗಿ ಕಡಿಮೆ ದರದಲ್ಲಿ ಸಿಗುವ ಸಾಮಾಜಿಕ ವಸತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಬೇಕು ಅನ್ನೋದು. ಅದಕ್ಕೆ ಹಣ ಹೇಗೆ ಹೊಂದಿಸೋದು? ಅದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಹೌದು. ಲೇಖನಗಳು ಏನ್ ಹೇಳ್ತವೆ? ಅವ್ರು ಎರಡು ಮುಖ್ಯ ದಾರಿಗಳನ್ನ ಹೇಳಿದ್ದಾರೆ. ಒಂದು, ಸುಮ್ನೆ ಖಾಲಿ ಬಿದ್ದಿರುವ ಲಕ್ಸುರಿ ಅಪಾರ್ಟ್ಮೆಂಟ್ಗಳ ಮೇಲೆ ವೇಕೆನ್ಸಿ ಟ್ಯಾಕ್ಸ್ ಹಾಕೋದು. ಓ, ಅಂದ್ರೆ ಮನೆಗಳನ್ನ ಬರೀ ಇನ್ವೆಸ್ಟ್ಮೆಂಟ್ಗಾಗಿ ಇಟ್ಕೊಳ್ಳೋದನ್ನ ಕಡಿಮೆ ಮಾಡೋಕೆನಾ? ಹೌದು, ಖಂಡಿತ. ಆ ತಿರುಗಿ ಹಣವನ್ನ ಹೊಸ ಮನೆ ಕಟ್ಟೋಕೆ ಬಳಸಬಹುದು ಅನ್ನೋದು ಯೋಚನೆ. ಇನ್ನೊಂದು, ಕಮ್ಯುನಿಟಿ ಲ್ಯಾಂಡ್ ಟ್ರಸ್ಟ್ ಅಂತ. ಕಮ್ಯುನಿಟಿ ಲ್ಯಾಂಡ್ ಟ್ರಸ್ಟ್ ಅಂದ್ರೆ ಹೇಗೆ ಅಂದ್ರೆ, ಭೂಮಿಯ ಮಾಲೀಕತ್ವ ನಗರ ಅಥವಾ ಒಂದು ನಾನ್ ಪ್ರಾಫಿಟ್ ಸಂಸ್ಥೆ ಹತ್ರನೇ ಇರುತ್ತೆ. ಆದರೆ ಅದರ ಮೇಲಿರೋ ಮನೆಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು ಅಥವಾ ಬಾಡಿಗೆಗೆ ಕೊಡೋದು. ಇದರಿಂದ ಜನರಿಗೆ ಸ್ವಲ್ಪ ಸ್ಥಿರತೆ ಸಿಗುತ್ತಾ ಮಾರುಕಟ್ಟೆ ಏರಿಳಿತಗಳಿಂದ? ಹೌದು, ಅದೇ ಉದ್ದೇಶ. ಇದು ಸ್ವಲ್ಪ ನಮ್ಮಲ್ಲಿ ಭೂಮಿ ಹೇಗೆ ತಲೆಮಾರುಗಳಿಗೆ ಒಂದು ಭದ್ರತೆ ಕೊಡ್ತಿತ್ತೋ ಆ ಥರದ ಒಂದು ಪ್ರಯತ್ನ ಅನ್ಬಹುದು. ಸರಿ, ವಸತಿ ಬಿಟ್ಟು ಅವರ ಆರ್ಥಿಕ ಚಿಂತನೆಗಳ ಬಗ್ಗೆ ಏನ್ ಹೇಳಲಾಗತ್ತೆ? ಆರ್ಥಿಕ ದೃಷ್ಟಿಕೋನದಲ್ಲೂ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತಿದ್ದಾರೆ. ಅಧಿಕಾರವನ್ನ ವಾಲ್ ಸ್ಟ್ರೀಟ್ನಿಂದ ಕೆಳಗೆ ಅಂದ್ರೆ ಜನರ ಹತ್ರ, ನೆರೆಹೊರೆಗಳಿಗೆ, ಕೆಲಸದ ಸ್ಥಳಗಳಿಗೆ ತರಬೇಕು ಅನ್ನೋದು. ಅದು ಹೇಗೆ ಸಾಧ್ಯ? ಯಾವುದಾದ್ರೂ ನಿರ್ದಿಷ್ಟ ಪ್ಲಾನ್ ಇದೆಯಾ? ಇದೆ. ಒಂದು ಮುಖ್ಯವಾದದ್ದು ಅಂದ್ರೆ ಕೆಲಸಗಾರರ ಸಹಕಾರಿ ಸಂಘಗಳಿಗೆ ಅಂದ್ರೆ ವರ್ಕರ್ ಕೋಆಪರೇಟಿವ್ಸ್ಗೆ ಸಪೋರ್ಟ್ ಮಾಡೋದು. ಉದಾಹರಣೆಗೆ, ಈಗ ಒಂದು ಕಂಪನಿ ಮಾಲೀಕರು ರಿಟೈರ್ ಆಗ್ತಾರೆ ಅಥವಾ ಕಂಪನಿ ಮಾರಾಟ ಮಾಡ್ತಾರೆ ಅಂದ್ಕೊಳ್ಳಿ. ಆಗ ಅಲ್ಲಿ ಕೆಲಸ ಮಾಡೋ ನೌಕರರೇ ಅದನ್ನು ಕೊಂಡುಕೊಳ್ಳೋಕೆ ನಗರದಿಂದ ಆರ್ಥಿಕ ಸಹಾಯ ಸಿಗೋ ಹಾಗೆ ಮಾಡೋದು. ಓ, ಇದು ನಮ್ಮ ಅಮೂಲ್ ತರಹದ ಮಾಡೆಲ್ ನೆನಪಿಸುತ್ತೆ. ಖಂಡಿತ. ಇದು ಬರೀ ದುಡ್ಡು ಕಾಸಿನ ವಿಷಯ ಅಲ್ಲ. ಮಾಲೀಕತ್ವ, ಒಂದು ಸಾಮೂಹಿಕ ಜವಾಬ್ದಾರಿ ಇವನ್ನೆಲ್ಲ ಬೆಳೆಸುತ್ತೆ. ಕೆಲಸದ ಜಾಗದಲ್ಲೇ ಒಂದು ರೀತಿ ಪ್ರಜಾಪ್ರಭುತ್ವ ತರೋ ಪ್ರಯತ್ನ. ಆಮೇಲೆ ಸಾರ್ವಜನಿಕ ಬ್ಯಾಂಕ್ ಸ್ಥಾಪನೆ ಬಗ್ಗೆನೂ ಮಾತಿದೆಯಲ್ಲ? ಹೌದು. ನ್ಯೂಯಾರ್ಕ್ ನಗರಕ್ಕಾಗಿ ಒಂದು ಪಬ್ಲಿಕ್ ಬ್ಯಾಂಕ್. ನಗರದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಈಗ ಖಾಸಗಿ ವಾಲ್ ಸ್ಟ್ರೀಟ್ ಬ್ಯಾಂಕ್ಗಳಲ್ಲಿ ಇರುತ್ತೆ. ಅದರ ಬದಲು ನಗರದ್ದೇ ಬ್ಯಾಂಕ್ ಮೂಲಕ ಆ ಹಣವನ್ನ ಸ್ಥಳೀಯ ಅಗತ್ಯಗಳಿಗೆ ಬಳಸೋದು. ಯಾವ ತರಹದ ಅಗತ್ಯಗಳು? ಈಗ ಕಡಿಮೆ ದರದ ಮನೆ ಕಟ್ಟೋಕೆ, ಸಣ್ಣ ವ್ಯಾಪಾರಗಳಿಗೆ ಲೋನ್ ಕೊಡೋಕೆ, ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಸ್ಗಳಿಗೆ, ಹೀಗೆ. ಇದು ಭಾರತದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ರಾಷ್ಟ್ರೀಯ ಗುರಿಗಳಿಗೆ ದುಡ್ಡು ಕೊಟ್ಟ ಹಾಗೆನಾ? ಸ್ವಲ್ಪ ಹೋಲಿಕೆ ಇದೆ, ಆದರೆ ಇಲ್ಲಿ ಫೋಕಸ್ ಸಂಪೂರ್ಣವಾಗಿ ಲೋಕಲ್ ಅಂದ್ರೆ ನಗರದ ಮಟ್ಟದಲ್ಲಿ. ಆ ಪಳಿಯ ಮಾದರಿಯ ಒಂದು ಹೊಸ ರೂಪ ಅನ್ಬೋದು. ಸರಿ, ಆರ್ಥಿಕತೆ ಆಯ್ತು. ಇನ್ನು ಆರೋಗ್ಯ, ಪರಿಸರ ಇವುಗಳ ಬಗ್ಗೆ ಏನ್ ಹೇಳ್ತಾರೆ? ಇವೆರಡನ್ನೂ ಅವರು ಕೇವಲ ವೈಯಕ್ತಿಕ ವಿಷಯಗಳಾಗಿ ನೋಡದೆ ಸಾಮೂಹಿಕ ಜವಾಬ್ದಾರಿಗಳು ಅಂತ ಪರಿಗಣಿಸ್ತಾರೆ. ಆರೋಗ್ಯದಲ್ಲಿ ನಗರ ಮಟ್ಟದಲ್ಲಿ ಸಿಂಗಲ್ ಪೇಯರ್ ಹೆಲ್ತ್ ಕೇರ್ ಸಿಸ್ಟಮ್ ತರಬೇಕು ಅನ್ನೋದು ಅವರ ವಾದ. ಅಂದ್ರೆ ಆರೋಗ್ಯದ ಖರ್ಚನ್ನ ಸರ್ಕಾರ ಅಥವಾ ಒಂದೇ ಸಂಸ್ಥೆ ನೋಡ್ಕೊಳ್ಳೋದು. ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳ ಪಾತ್ರ ಕಡಿಮೆ ಆಗುತ್ತಾ? ಹೌದು. ಅದರ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಜೆನೆರಿಕ್ ಔಷಧಿಗಳನ್ನ ತಯಾರು ಮಾಡೋಕೆ ಸರ್ಕಾರಿ ಸ್ವಾಮ್ಯದ ಒಂದು ಫಾರ್ಮಾ ಕಂಪನಿ ಶುರು ಮಾಡೋ ಪ್ರಸ್ತಾಪನೂ ಇದೆ. ಓ, ಇದು ನಿಜವಾಗ್ಲೂ ಆರೋಗ್ಯವನ್ನ ಲಾಭದ ದೃಷ್ಟಿಯಿಂದ ಹೊರಗೆ ತೋರೋ ಪ್ರಯತ್ನ ಥರ ಕಾಣುತ್ತೆ. ಖಂಡಿತ. ಇನ್ನು ಪರಿಸರದ ವಿಷಯಕ್ಕೆ ಬಂದ್ರೆ ಅವರ ಪೀಪಲ್ಸ್ ಗ್ರೀನ್ ನ್ಯೂ ಡೀಲ್ ಇದೆಯಲ್ಲ, ಅದು ಬರೀ ಪರಿಸರ ಸಂರಕ್ಷಣೆ ಅಲ್ಲ, ಅದೊಂದು ಸಾಮಾಜಿಕ ನ್ಯಾಯದ ಯೋಜನೆ ಕೂಡ. ಹೇಗೆ? ಸರ್ಕಾರಿ ಸ್ವಾಮ್ಯದ ರಿನ್ಯೂಯಬಲ್ ಎನರ್ಜಿ ಕಂಪನಿಗಳನ್ನು ಸ್ಥಾಪಿಸೋದು,
ಆಮೇಲೆ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಟದಲ್ಲಿ ಹುಟ್ಟುಕೊಳ್ಳೋ ಕೆಲಸಗಳು ಒಳ್ಳೆ ಸಂಬಳದ ಯೂನಿಯನ್ ಇರೋ ಕೆಲಸ ಆಗಿರಬೇಕು ಅನ್ನೋದು ಅವರ ಗುರಿ. ಅಂದ್ರೆ ಪರಿಸರ ರಕ್ಷಣೆಯನ್ನೇ ಅಸಮಾನತೆ ಕಡಿಮೆ ಮಾಡೋಕೆ ಒಂದು ದಾರಿಯಾನಿ ಬಳಸೋದು. ಹೌದು, ಸರಿಯಾಗಿ ಹೇಳಿದ್ರಿ. ಒಟ್ಟಿನಲ್ಲಿ ನೋಡಿದ್ರೆ ಈ ಲೇಖನಗಳು ಮಮ್ದಾನಿಯವರನ್ನ ಕೇವಲ ಲಾಭ ಸ್ಪರ್ಧೆ ಮೇಲೆ ನಿಂತಿರುವ ಸಿಸ್ಟಮ್ಗೆ ಒಂದು ಪರ್ಯಾಯವಾಗಿ ತೋರಿಸ್ತಿವೆ. ಸಮುದಾಯದ ಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಒಂದು ಹೆಚ್ಚು ನ್ಯಾಯಯುತವಾದ ಸ್ಥಿರವಾದ ನಗರವನ್ನ ಕಟ್ಟಬಹುದು ಅನ್ನೋ ನಂಬಿಕೆ ಇದ್ರ ಹಿಂದೆ ಇದೆ. ಹೌದು. ನಮ್ಮ ನಿಜವಾದ ಶಕ್ತಿ ಇರೋದು ನಮ್ಮ ವೈಯಕ್ತಿಕ ಯಶಸ್ಸಿನಲ್ಲಿ ಅಲ್ಲ, ಬದಲಿಗೆ ನಾವು ಪರಸ್ಪರ ಹೇಗೆ ಸಹಕರಿಸ್ತೀವಿ ಅನ್ನೋದ್ರಲ್ಲಿ ಇದೆ ಅನ್ನೋ ಸಂದೇಶ ಇದು. ಸರಿ. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡಬಹುದಾದ ಒಂದು ವಿಷಯ ಇದೆ. ಏನು? ಈಗ ಭಾರತದಂತಹ ಬೇರೆ ಬೇರೆ ಸಂಸ್ಕೃತಿಗಳಿಂದ ಸ್ಫೂರ್ತಿ ಪಡೆದ ಹಾಗೆ ಕಾಣೋ ಈ ಸಮುದಾಯ ಕೇಂದ್ರಿತ ಆಡಳಿತದ ಐಡಿಯಾಗಳು ಜಗತ್ತಿನ ಬೇರೆ ಕಡೆಗಳಲ್ಲಿ ಸಾಂಪ್ರದಾಯಿಕ ನಗರ ಅಭಿವೃದ್ಧಿ ಮಾಡೆಲ್ಗಳನ್ನು ಹೇಗೆ ಚಾಲೆಂಜ್ ಮಾಡಬಹುದು ಅಥವಾ ಹೇಗೆ ಬದಲಾಯಿಸಬಹುದು, ಅದೊಂದು ಯೋಚಿಸಬೇಕಾದ ಪ್ರಶ್ನೆ. ಖಂಡಿತವಾಗಿಯೂ. ಇದು ಇವತ್ತಿನ